ನಮ್ಮ ಕರ್ನಾಟಕದಿಂದ ಶ್ರೀಕಾಳಹಸ್ತಿ ಯಾವ ರೀತಿ ಹೋಗೋದು ಮತ್ತು ಶ್ರೀಕಾಳಹಸ್ತಿಲಿ ರಾಹುಕೇತು ಪೂಜೆ ಯಾವ ರೀತಿ ಮಾಡಿಸೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಕಾಳಹಸ್ತಿಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ತಿರುಪತಿಗೆ ಹೋದಾಗ ಪ್ಲಾನ್ ಮಾಡ್ಕೋಬೋದು. ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಕಾಳಹಸ್ತಿಗೆ ಹೋಗ್ಬಿಟ್ಟು ಕಾಳಹಸ್ತೀಶ್ವರ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ರಾಹುಕೇತು ಪೂಜೆ ಮಾಡಿಸ್ಬೇಕು ಅಂತ ಏನಾದರೂ ಪ್ಲಾನ್ ಇದ್ದರೆ ನಾವು ಡೈರೆಕ್ಟು ಕಾಳಹಸ್ತಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಬರ್ಬೋದು. ನಾವು ಕಾಳಹಸ್ತಿಗೆ ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಶೇಷಾದ್ರಿ ಎಕ್ಸ್ಪ್ರೆಸ್ ಬೆಂಗಳೂರಿಂದ ಡೈಲಿ ಇರುತ್ತೆ. ಮತ್ತು ನಾವು ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಬಸ್ಸು ತುಂಬ ಕಮ್ಮಿ. ನಾವು ತಿರುಪತಿಗೆ ಹೋಗ್ಬಿಟ್ಟು ತಿರುಪತಿಯಿಂದ ಕಾಳಹಸ್ತಿಗೆ ಹೋಗಬೇಕಾಗುತ್ತೆ. ತಿರುಪತಿಯಿಂದ ಕಾಳಹಸ್ತಿ 40 ಕಿಲೋಮೀಟರ್ ಆಗುತ್ತೆ. 1 ಅವರ್ ಜರ್ನಿ ಇರುತ್ತೆ ತಿರುಪತಿಯಿಂದ. ಕಾಳಹಸ್ತಿ ರೀಚ್ ಆದಮೇಲೆ ನಮ್ಮ ಹತ್ರ ಇರೋವಂಥ ಲಗೇಜ್ಗಳಾಗಲಿ ಸೆಲ್ಫೋನ್ಗಳಾಗಲಿ ಇಡೋದಕ್ಕೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ನಮಗೆ ಲಗೇಜ್ ಕೌಂಟ್ರ್ ಮತ್ತು ಸೆಲ್ಫೋನ್ ಕೌಂಟರ್ ಇರುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಮಗೆ ದರ್ಶನಕ್ಕೆ ಹೋಗೋದಕ್ಕೆ ಕ್ಯೂ ಇರುತ್ತೆ. ಆ ಕ್ಯೂವಲ್ಲಿ ನಾವು ಫ್ರೀ ದರ್ಶನಕ್ಕೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ 50 ರೂಪಾಯಿ ಸ್ಪೆಷಲ್ ದರ್ಶನ ಇರುತ್ತೆ, ಅದು ಕೂಡ ಹೋಗ್ಬೋದು. ತುಂಬ ರಶ್ ಇದ್ದಾಗ ಫುಲ್ ಜನ ಇರ್ತಾರೆ. ನಾವು ದರ್ಶನಕ್ಕೆ ಕ್ಯೂವಲ್ಲಿ ಹೋಗುವಾಗ ಲೆಫ್ಟ್ ಸೈಡಲ್ಲಿ ನಮಗೆ ಪಾತಾಳ ಗಣಪತಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಬೋರ್ಡ್ ಕಾಣುತ್ತೆ. ನಾವು ಒಳಗಡೆ ಕಾಳಹಸ್ತೀಶ್ವರ ದೇವರ ದರ್ಶನ ಆದಮೇಲೆ ಇಲ್ಲೂ ಕೂಡ ಬಂದು ಗಣೇಶನ ದರ್ಶನ ಮಾಡ್ಬೋದು. ಗಣೇಶನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಒಂದು 20 ಮೆಟ್ಲು ಕೆಳಗೆ ಇಳಿದ್ಬಿಟ್ಟು ಪಾತಾಳಕ್ಕೆ ಹೋಗಿ ನಾವು ಗಣೇಶನ ದರ್ಶನ ಮಾಡಬೇಕಾಗತ್ತೆ. ಈ ವಿನಾಯಕನಿಗೆ ಪಾತಾಳ ಗಣೇಶ ಅಂತ ಹೇಳ್ಬಿಟ್ಟು ಏನು ಕರೀತಾರೆ ಅಂತ ಹೇಳಿದ್ರೆ, ದಂತಕಥೆಯ ಪ್ರಕಾರ ಅಗಸ್ತ್ಯ ಋಷಿ ದಕ್ಷಿಣ ಕೈಲಾಸಕ್ಕೆ ಬಂದಾಗ ವಿನಾಯಕನನ್ನು ಪೂಜಿಸದ ಕಾರಣ ಸುವರ್ಣಮುಖಿ ನದಿ ಒಮ್ಮೆ ಬತ್ತಿ ಹೋಯಿತು. ತನ್ನ ತಪ್ಪಿನ ಅರಿವಾದ ಋಷಿ ವಿನಾಯಕನ ಆಶೀರ್ವಾದ ಪಡೆದು ಪೂಜೆ ಸಲ್ಲಿಸಿದರು. ನದಿಯ ತಳದಲ್ಲಿ ಭಗವಂತನ ವಿಗ್ರಹ ಕಾಣಿಸಿಕೊಂಡಿದ್ದರಿಂದ ಆ ವಿಗ್ರಹಕ್ಕೆ ಪಾತಾಳ ವಿನಾಯಕ ಎಂಬ ಹೆಸರು ಬಂತು. ರಾಹುಕೇತು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ದೇವರ ದರ್ಶನಕ್ಕಿಂತ ಮುಂಚೆ ನಾವು ರಾಹುಕೇತು ಪೂಜೆ ಮಾಡಿಸ್ಬೇಕಾಗುತ್ತೆ. ರಾಹುಕೇತು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಮೌಂಟ್ ಈ ರೀತಿಯಾಗಿದೆ. 500 ರೂಪಾಯಿ ಇದೆ, 750, 1500, 2500, 5000. ಒಂದೊಂದು ಅಮೌಂಟ್ಗೂ ಒಂದೊಂದು ಕೌಂಟ್ರ್ ಇರುತ್ತೆ. ಆ ಕೌಂಟ್ರಲ್ಲಿ ಹೋಗ್ಬಿಟ್ಟು ನಾವು ಚೀಟಿ ತೊಗೊಂಡ್ರೆ ನಮಗೆ ಪೂಜೆಗೆ ಬೇಕಾಗಿರೋಂಥ ವಸ್ತುಗಳನ್ನ ಅವರೇ ಕೊಡ್ತಾರೆ. ನಾವು ಬೇರೆ ಎಲ್ಲಿ ಹೊರಗಡೆ ಏನೂ ತೊಗೊಳೋಕ್ಕಾಗಿಲ್ಲ. ನಾವೇನಾದರೂ 5000 ರೂಪಾಯಿದು ಟಿಕೆಟ್ ತೊಗೊಂಡು ಪೂಜೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ದೇವಸ್ಥಾನದ ಒಳಗಡೆ ನಮಗೆ ಪೂಜೆ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಸ್ಪೆಷಲ್ ಎಂಟ್ರಿ ಆಗಿರುತ್ತೆ. ನಾವು ರಾಹುಕೇತು ಪೂಜೆ ಮಾಡಿಸಿ ಆದಮೇಲೆ ದೇವರ ದರ್ಶನ ಮಾಡಿಕೊಂಡು ಸೀದಾ ನಮ್ಮ ಮನೆಗಳಿಗೆ ನಾವು ತೆರಳಬೇಕಾಗುತ್ತೆ. ಬೇರೆ ಯಾವ ದೇವಸ್ಥಾನಗಳು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಮತ್ತು ಬೇರೆ ಯಾವುದು ಸಂಬಂಧಿಕರ ಮನೆಗಾಗಲಿ ಅಥವಾ ಸ್ನೇಹಿತರ ಮನೆಗಾಗಲಿ ನಾವು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕೆಲವರು ತಿಳಿದಂಥವರು ಹೇಳ್ತಾರೆ. ಶ್ರೀಕಾಳಹಸ್ತಿ ಭಾರತದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಶಿವಕ್ಷೇತ್ರ ಅಥವಾ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. 5 ಅಂಶಗಳಲ್ಲಿ ಗಾಳಿಯನ್ನು ಸಂಕೇತಿಸುವ ಪಂಚಭೂತ ಸ್ಥಳಗಳಲ್ಲಿ ಇದು ಒಂದು. ವಾಸ್ತವವಾಗಿ ಜನಪ್ರಿಯ ಮತ್ತು ಪೂಜ್ಯ ಶ್ರೀಕಾಳಹಸ್ತಿ ದೇವಾಲಯವನ್ನು ಬೆಟ್ಟದ ಬುಡ ಮತ್ತು ಸ್ವರ್ಣಮುಖಿಯ ದಂಡೆಯ ನಡುವಿನ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಈ ಸ್ಥಳವನ್ನು ದಕ್ಷಿಣ ಕೈಲಾಸಂ ಎಂದು ಪ್ರಸಿದ್ಧವಾಗಿ ಕರೆಯಲು ಇದು ಕಾರಣವಾಗಿದೆ. ಭಾರತದ ಉತ್ತರ ಭಾಗದಲ್ಲಿರುವ ಕಾಶಿ ಎಂಬ ಪವಿತ್ರ ಪಟ್ಟಣವನ್ನು ಉಲ್ಲೇಖಿಸಿ ಶ್ರೀಕಾಳಹಸ್ತಿಯನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ನಮಗೆ ಇಲ್ಲಿ ಚಿಕ್ಕದಾಗಿ ಒಂದು ಗೋಶಾಲೆ ಕೂಡ ಇದೆ. ಅದರ ಆಪೋಸಿಟೇ ನಮಗೆ ಅನ್ನ ಪ್ರಸಾದ ಭವನ ಇದೆ. ಅಲ್ಲಿ ಕೂಡ ಹೋಗ್ಬಿಟ್ಟು ನಾವು ಪ್ರಸಾದ ಸ್ವೀಕರಿಸಿ ಬರ್ಬೋದು. ಶ್ರೀ ಆದಿಶಂಕರರು ಈ ಸ್ಥಳಕ್ಕೆ ಬಂದು ಭಕ್ತ ಕಣ್ಣಪ್ಪ ಅವರ ಭಕ್ತಿಯಿಂದ ಪ್ರಭಾವಿತರಾದರು ಮತ್ತು ಅದನ್ನು ಶಿವಾನಂದ ಲಹರಿಯಲ್ಲಿ ಉಲ್ಲೇಖಿಸಿದ್ದಾರೆ. ಭಗವಂತನಿಗಾಗಿ ಕಣ್ಣು ನೀಡಿದ ಶಿವಭಕ್ತರಲ್ಲಿ ಜನಪ್ರಿಯವಾಗಿರುವ ಭಕ್ತ ಕಣ್ಣಪ್ಪ ಎಂಬುವವರಿಗೆ ಕಾಳಹಸ್ತಿ ಬಹುತೇಕ ಸಮಾನಾರ್ಥಕವಾಗಿದೆ. ಅವರ ಭಕ್ತಿಯ ಕಥೆಯು ಶಿವ ಮತ್ತು ಹಿಂದೂ ಸಮುದಾಯದ ಆರಾಧಕರಿಗೆ ಚೆನ್ನಾಗಿ ತಿಳಿದಿದೆ. ನಾವು ಕಾಳಹಸ್ತಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಬೇಸಿಗೆ ಕಾಲ ಒಂದು ಬಿಟ್ಟು ಬೇರೆ ಯಾವಾಗ ಬೇಕಾದರೂ ಪ್ಲ್ಯಾನ್ ಮಾಡ್ಕೋಬೋದು. ಬೇಸಿಗೆ ಕಾಲದಲ್ಲಿ ಹೋದ್ವಿ ಅಂತ ಹೇಳಿದ್ರೆ ತುಂಬ ಬಿಸಿಲಿರುತ್ತೆ ಆ ಕಡೆ. ಹೆಚ್ಚು ಜನರಿಗೆ ತಿಳಿದಿರುವ ಕಥೆ ಎಂದರೆ ಬೇಡರ ಕಣ್ಣಪ್ಪನಿಗೆ ಸಂಬಂಧಿಸಿದ್ದು. ದೊಡ್ಡ ಪುರಾಣದ ಪ್ರಕಾರ ಬೇಡರ ಕಣ್ಣಪ್ಪ ಕಾಳಹಸ್ತೀಶ್ವರನ ಪರಮ ಭಕ್ತ. ಶ್ರೀಕಾಳಹಸ್ತಿ ಎಂಬ ಹೆಸರಿನ ಶ್ರೀ ಎಂಬುದು ಜೇಡರ ಉಳಿವಿಗೂ, ಕಾಳ ಎಂಬುದು ಕಾಳಸರ್ಪಕ್ಕೂ, ಅಸ್ಥಿ ಎಂಬುದು ಆನೆಗೂ ಸಂಕೇತಗಳೆಂದು ತಿಳಿಸಿ ಅವಕ್ಕೆ ಸಂಬಂಧಿಸಿದಂತೆ ಒಂದೊಂದು ಐಹಿತ್ಯವನ್ನು ರೂಪಿಸಲಾಗಿದೆ. ಒಂದು ಜೇಡರ ಹುಳು ಲಿಂಗದ ಸುತ್ತಲೂ ಬಲೆ ಹೆಣೆದು ಲಿಂಗವನ್ನು ಪೂಜಿಸುತ್ತೆಂದು, ಒಂದು ಕಾಳಸರ್ಪ ಲಿಂಗದ ಮೇಲೆ ರತ್ನಗಳನ್ನಿಟ್ಟು ಪೂಜಿಸಿತೆಂದು, ಆನೆ ತನ್ನ ಸೊಂಡಿಲಲ್ಲಿ ನೀರು ತಂದು ಅಭಿಷೇಕ ಮಾಡಿ ಪುಷ್ಪಗಳಿಂದ ಪೂಜಿಸಿತೆಂದು, ಆ 3 ಪ್ರಾಣಿಗಳು ತಮ್ಮ ಭಕ್ತಿ ಮತ್ತು ಸೇವೆಗಳಿಂದ ಮೋಕ್ಷ ಪಡೆದವೆಂದು ಸ್ಥಳ ಪುರಾಣ ತಿಳಿಸುತ್ತದೆ. ದೇವರ ದರ್ಶನ ಆದಮೇಲೆ ಹೊರಗಡೆ ಇದೆಲ್ಲ ನೋಡಿ ಆದಮೇಲೆ ಒಂದು ಚಿಕ್ಕ ಬೆಟ್ಟದ ಮೇಲೆ ಕಣ್ಣಪ್ಪ ದೇವಾಲಯ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವು ನೋಡೋಣ ಬನ್ನಿ. ಇಲ್ಲಿ ಒಂದು ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಬೇಸಿಗೆ ಕಾಲದಲ್ಲಿ ಹೋದರೆ ತುಂಬ ಬಿಸಿಲಿರುತ್ತೆ.
ಆದಷ್ಟು ನಾವು ಬೇಸಿಗೆ ಕಾಲ ಬಿಟ್ಟು ಬೇರೆ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಬೇಸಿಗೆ ಕಾಲದಲ್ಲಿ ಹತ್ತೋದಕ್ಕೆ ತುಂಬ ಬಿಸಿಲಿರುತ್ತೆ ಇಲ್ಲಿ. ನಾವು ಅರ್ಧ ಬೆಟ್ಟ ಹತ್ತಿ ಬಂದಾದಮೇಲೆ ದೇವಸ್ಥಾನ ಫುಲ್ ವ್ಯೂಸು ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ. ನಾವು ಫುಲ್ ಮೇಲೆ ಬಂದಾಗ ವ್ಯೂಸು ತುಂಬ ಚೆನ್ನಾಗಿರುತ್ತೆ, ಫೋಟೋ ಎಲ್ಲ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಫುಲ್ ಸಿಟಿ ಕಾಣುತ್ತೆ ಇಲ್ಲಿ, ಕಾಳಹಸ್ತಿ ಸಿಟಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ. ನಾವು ತಿರುಪತಿಯಿಂದ ಕಾಳಹಸ್ತಿ ರೀಚ್ ಆಗಿದ ತಕ್ಷಣ ದೇವಸ್ಥಾನದ ಹತ್ರನೇ ನಮಗೆ ಸ್ಟಾಪ್ ಕೊಡ್ತಾರೆ. ದೇವಸ್ಥಾನ ಸ್ವಲ್ಪ ಒಳಗಿದೆ, ಸ್ವಲ್ಪ ಮುಂದೆ ಹೋಗಿ ರೈಟಿಗೆ ನೋಡಿದ್ರೆ ನಮಗೆ ಆರ್ಚ್ ಕಾಣುತ್ತೆ, ಅದೇ ದೇವಸ್ಥಾನ.